ಹಬ್ಬದ ಹಿಂದಿನ ದಿನನೇ ಹೂವು ತೊಗೊಂಡು ಬಂದು ಹಾರ ಪೋಣಿಸ್ಕೊಂಡು ಹೂವು ಎಲ್ಲ ಕಟ್ಟಿ ಇಟ್ಕೊಂಡೆ. ನನ್ನ ಮಗ ಅದರಲ್ಲಿರೋ ಸ್ಟೆಮ್ ಎಲ್ಲನೂ ಕಟ್ ಮಾಡಿ ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟೆ. ನಾನು ಯಾವಾಗಲೂ ಅಷ್ಟೇ ಕಟ್ಟಿರೋ ಹೂವು ತೊಗೊಂಡು ಬರೋದಕ್ಕಿಂತ ನಾನೇ ತೊಗೊಬಂದು ಕಟ್ಕೊಂಡು ಪೋಣಿಸ್ಕೊಂಡು ಇಟ್ಕೊಳ್ತೀನಿ. ನನಗೆ ಹೂವು ಕಟ್ಟೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋದರು. ಅವರ ತಂಗಿಗೆ ಮತ್ತು ಅವರ ಸೋದರತ್ತೆಗೆ ಬಾಗಿನ ಕೊಡಬೇಕಾಗಿತ್ತು. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಇದ್ವಿ. ಗಣೇಶನಿಗೆ ಇಷ್ಟವಾದ ಕಡಲೆಕಾಳು ಉಸ್ಲಿ ಮಾಡಿದೆ. ಹಾಗೆ ನನ್ನ ಮಗ ಮೊಮ್ಮ ಜಾಮೂನ್ ಮಾಡಿಕೊಡಿ ಅಂತ ಅಂದ. ಅವನಿಗೆ ಇಷ್ಟವಾಗಿರೋ ಜಾಮೂನು ಮಾಡಿಕೊಟ್ಟು ನಾನು ನನ್ನ ಮಗ ಇಬ್ಬರೂ ಸೇರಿಕೊಂಡು ಪೂಜೆ ಮಾಡಿದ್ವಿ. ನನಗೆ ದೇವರಿಗೆ ಅಲಂಕಾರ ಮಾಡೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಚೌತಿ ದಿನ ನಾವು ಮನೆಯಲ್ಲಿ ಬುಕ್ ಇಟ್ಬಿಟ್ಟು ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ಪೂಜೆ ಮಾಡ್ತೀವಿ. ಇದು ಚಿಕ್ಕದ್ರಿಂದನೂ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ನಡೆಸ್ಕೊಂಡ್ಬಂದಿರ್ತಕ್ಕಂಥ ಪದ್ಧತಿ. ನಾವು ಓದಬೇಕಾದ್ರೆ ನಮ್ಮ ಬುಕ್ಸ್ಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಇವಾಗ ನನ್ನ ಮಗನ ಬುಕ್ ಇಟ್ಟು ಪೂಜೆ ಮಾಡಿದೆ. ಇನ್ನು ಪೂಜೆ ಎಲ್ಲ ಮುಗಿದ ತಕ್ಷಣ ನನ್ನ ಮಗ ದೇವರಿಗೆ ಅಂತ ಇಟ್ಟಿದ್ದ ಜಾಮೂನ್ನ ತೊಗೊಂಡು ಬಂದು ಎತ್ಕೊಂಡು ನೋಡಿ ಹೇಗೆ ತಿಂತಾ ಇದ್ದಾನೆ ಅಂತ.